ಎಕ್ಸಲೆಂಟ್ ಸರ್, ವಂಡರ್ಫುಲ್ ಸರ್. ಅಭಿನ ನೀವು ಕಾಪಾಡ್ಬಿಟ್ರಿ. ನೀವು ದೇವರು ಸರ್. ನೀವು ಇಲ್ಲ ಅಂದಿದ್ರೆ ಅಭಿಗೆ ಏನಾಗ್ತಿತ್ತು? ಅಭಿಗೆ ನೀವು ಪುನರ್ಜನ್ಮ ಕೊಟ್ಬಿಟ್ರಿ. ಅಭಿನ ನೀವು ಬದುಕಿಸ್ಬಿಟ್ರಿ. ಅಭಿನ. ಎಕ್ಸ್ಕ್ಯೂಸ್ ಮೀ ನಾಣಿ ಅಂಕಲ್, ಅಷ್ಟಿಲ್ಲ. ಅವನ್ ಹಿಡ್ದಿಲ್ಲ ಅಂದ್ರು ನಾನ್ ಕೆಳಗ್ ಬೀಳ್ತಿರ್ಲಿಲ್ಲ. ನಿನ್ನ ಹಿಡ್ಕೊಳ್ದಿದ್ರೆ ಗೊತ್ತಾಗ್ತಿತ್ತು. ಕೆಳಗಡೆ ಬಿದ್ದು ಹಲ್ ಮುರ್ಕೋತಿದ್ದೆ. ಬಿಟ್ಟು ನೋಡ್ಬೇಕಿತ್ತು. ಬೀಳ್ತಿದ್ನೇ ಇಲ್ವೋ ಗೊತ್ತಾಗ್ತಿತ್ತು. ನಿನ್ನ ಕಾಪಾಡಿದ್ದು ನನ್ ತಪ್ಪು. ಕಾಪಾಡು ಅಂತ ಯಾರು ಹೇಳಿದ್ದು? ನೀನ್ ಕಿರ್ಚಿದ್ದಕ್ಕೋ ಕರ್ದಿದ್ದಕ್ಕೋ ಬರ್ಲಿಲ್ಲ. ಸಿಂಪತಿಯಿಂದ ಸೇವ್ ಮಾಡೋಣ ಅಂತ ಬಂದೆ. ನಂಗೆ ನಿನ್ ಸಿಂಪತಿ ಬೇಕಾಗಿಲ್ಲ. ನಾನು ಕಾಪಾಡ್ಕೋತೀನಿ. ಈ ಪೊಗ್ರನ್ನೇ ಬೇಡ ಅನ್ನೋದು. ಅದ್ ನನ್ ಬ್ಲಡ್ ಅಲ್ಲೇ ಇದೆ. ಅದು ಬ್ಲಡ್ ಅಲ್ಲ, ಕೊಲೆಸ್ಟ್ರಾಲ್. ಜಾಸ್ತಿ ಮಾತಾಡ್ಬೇಡ. ನಿನ್ ಹತ್ರ ಮಾತಾಡೋದೇ ಎಕ್ಸ್ಟ್ರಾ. ಸೇಮ್ ಟು ಯು. ಯಾಕೋ ಅಭಿ ಅವ್ರ ಹತ್ರ ಜಗಳ ಮಾಡ್ತಿದ್ಯಾ? ನಿನ್ನ ಸೇವ್ ಮಾಡಿದ್ಕೆ ಕೃತಜ್ಞತೆಯಿಂದ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು. ಎಕ್ಸ್ಕ್ಯೂಸ್ ಮೀ ನಾಣಿ ಅಂಕಲ್, ನಿಮಗ್ ಸಪ್ರೇಟ್ ಆಗಿ ಹೇಳಲ್ಲ. ಅವನ ಹೊಗಳ್ಬೇಕಂದ್ರೆ ಅವನ್ ಮುಂದೆ ಹೋಗಿ. ನನ್ನ ಹತ್ರ ಅವನ್ ಭಜನೆ ಬೇಡ. ಸರಿಯಾಗಿ ಆಯ್ತಾ ಅಪ್ಪ? ನಾನು ಹಿಂಗ್ ಮಾತಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನನ್ನ ತಂಗಿಯನ್ ಕರ್ಕೊಂಡು ಹೊರಟೋಗ್ತೀನಿ. ಹಂಗ್ಯಾಕ್ ಬ್ಲಾಕ್ ಮೇಲ್ ಮಾಡ್ತಿದ್ಯೋ? ಅಷ್ಟಕ್ಕೂ ನಾನು ಏನು ಅಂದೆ? ಏನು ಹೇಳ್ಬೇಡಿ ಅಂತಾನೆ ಹೇಳ್ತಿದ್ದೀನಿ. ಕೇಳಿಸ್ಕೊಂಡ್ಯಾ ಅಪ್ಪ? ಕೇಶವ ಅಪ್ಪ ಆಡ್ಕೋತಿದ್ದೆ ನೀವು ನನ್ನ. ಏನಪ್ಪ ನಾಣಿ, ಚೋಟುದ್ದ ಇರೋ ಹುಡ್ಗ ಅಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾನೆ. ಜಯೇಂದ್ರ ಅವನಿಗೆ ಎಷ್ಟು ಕೋಪ. ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಹಳೆ ದ್ವೇಷ ವೈರತ್ವ ಇರೋ ಹಾಗೆ ಶತ್ರುಗಳಾಗಿ ಮಾತಾಡ್ಕೊತಿದ್ದಾರೆ. ಯಾರಿಗೂ ಭಕ್ತಿಲ್ಲ, ಯಾರಿಗ್ಯಾರು ತಗ್ತಿಲ್ಲ. ಅದಕ್ಕೆ ಊಟ ರೆಡಿ. ಕೈಕಾಲು ತೊಳ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ನನಗೆ ಹಸು ಇಲ್ಲ ಅದಕ್ಕೆ. ಅಯ್ಯೋ ರಾಮ, ಎಷ್ಟೊತ್ತು ಅಂತ ಹೀಗೆ ಇರ್ತೀರಾ? ನಾನು ಏನು ತಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಬಾಯಲ್ಲಿ ನೀರು ಬರುತ್ತೆ. ಸೋನಾ ಮಸೂರಿ ಅಕ್ಕಿ ಅನ್ನ, ಬೇಳೆ ಸಾರು, ತುಪ್ಪ, ಮಜ್ಜಿಗೆ ಹುಳಿ, ಬೆಂಡೆಕಾಯಿ ಪಲ್ಯ ಬೇರೆ ಮಾಡಿದ್ದೀನಿ. ಹಪ್ಪಳ, ಸಂಡ್ಗೆ, ಮೊಸರು, ಶಾವಿಗೆ ಪಾಯಸ ಬೇರೆ ಮಾಡಿದ್ದೀನಿ. ಅಯ್ಯೋ, ಯಾಕ್ರಿ ಇಷ್ಟು ಅಡುಗೆ ಮಾಡಿದ್ದೀರಾ? ಇದು ನಾವು ದಿನ ಮಾಡ್ಕೊಳ್ಳೋದೇ. ಅದಕ್ಕೆ ಇದ್ರಲ್ಲಿ ಯಾವುದೇ ಒಂದು ಕಮ್ಮಿ ಆದ್ರೂ ನಿಮ್ಮ ಅಣ್ಣಂಗೆ ಆಗೋದೇ ಇಲ್ಲ. ಬನ್ನಿ ಊಟ ಮಾಡೋಣ. ನಿಜವಾಗ್ಲೂ ನನಗೆ ಹಸುವಿಲ್ಲ, ನೀವು ತಿನ್ನಿ ಅದಕ್ಕೆ. ನೀವು ತಿನ್ನಲ್ಲ ಅಂದ್ರೆ ನಾನೊಬ್ಳೆ ಹೇಗೆ ತಿನ್ಲಿ? ನಿಮ್ಮ ಯೋಚನೆ ಎಲ್ಲ ಮಕ್ಳ ಬಗ್ಗೆನೇನಾ? ಮಕ್ಳು ತಿಂದ್ರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ. ನಿಮ್ಮ ಚಿಂತೆ ಅದೇ ಅಂತ ನನಗೆ ಗೊತ್ತಾಗ್ತಿದೆ. ಒಂದು ನಿಮಿಷ ಇರಿ, ಇವಾಗಲೇ ನಮ್ಮವ್ರಿಗೆ ಫೋನ್ ಮಾಡಿ ಮಕ್ಕಳು ಏನು ಮಾಡ್ತಿದ್ದಾರೆ ತಿಳ್ಕೊತೀನಿ. ನನ್ನ ಪ್ರಾಣಕ್ಕೆ ಮೀನಾಕ್ಷಿ ಒಬ್ಳು. ಗೋಡೆ ಗಡಿಯಾರ ಗಂಟೆಗೊಂದ್ಸರಿ ಗಂಟೆ ಹೊಡೆದಾಗೆ ಇವಳು ಗಂಟೆಗೂ ಫೋನ್ ಮಾಡ್ತಾನೇ ಇರ್ತಾಳೆ. ಹೇಳು ಮೀನಾಕ್ಷಿ. ಏನ್ ಮಾಡ್ತಿದ್ದೀರಾ? ನನ್ನ ಸುಪುತ್ರ ನನಗೆ ತುಂಬಾ ಆಟ ಆಡಿಸ್ತಿದ್ದಾನೆ ಕಣೆ. ನನಗೆ ಸುಸ್ತಾಗಿ ನೀರು ಕುಡಿತಾ ಇದ್ದೀನಿ. ಏನ್ ಮಾಡ್ದ ಅಂತ ಅವನು? ಏನ್ ಮಾಡಿಲ್ಲ ಅಂತ ಹೇಳು. ನನ್ನ ಮೇಲೆ ಚಾಡಿ ಹೇಳೋದನ್ನ ಕೆಲಸ ಮಾಡ್ಕೊಂಡಿದ್ದಾನೆ ಅವನು. ಜೈಸರ್ ಹತ್ರ ನನ್ನ ಬಗ್ಗೆ ಇರೋದನ್ನ ಇಲ್ಲದೆ ಇರೋದನ್ನ ಸೇರಿಸಿ ಹೇಳಿ ನನಗೆ ಬಯಸ್ತಿದ್ದಾನೆ. ಅಬ್ಬಾ ಸಾಕ್ರಿ, ಚಿಕ್ಕವ್ರ ತರ ಚಾಡಿ ಹೇಳ್ತಿದ್ದೀರಾ? ಅವನು ನನ್ನ ಮೇಲೆ ಚಾಡಿ ಹೇಳ್ತಿದ್ದಾನೆ ಅಂತಿದ್ರೆ ಅವನ ಮೇಲೆ ನಾನ್ ಚಾಡಿ ಹೇಳ್ತಿದ್ದೀನಿ ಅಂತಿದ್ಯಾ ನೀನು? ಅದ್ ಸರಿ ಬಿಡಿ. ಇಲ್ಲಿ ಜಾನಕಿ ಅದಕ್ಕೆ ಊಟ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ. ಅಯ್ಯೋ ಪಾಪ, ಏನಾಯ್ತು ಅವಳಿಗೆ? ಮಕ್ಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ದಿವ್ಯಾ ಅಭಿ ಏನ್ ಮಾಡ್ತಿದ್ದಾರೆ? ದಿವ್ಯಾ ಜೊತೆ ಸಾರ್ ಆಡ್ತಿದ್ದಾರೆ, ಸಾರ್ ಜೊತೆ ಅಭಿ ಆಡ್ತಿದ್ದಾನೆ.
ಕೇಳಿಸ್ಕೊಂಡ್ರೆ ಅದಕ್ಕೆ ಜೈ ಸರ್ ಮಕ್ಳ ಜೊತೆ ಆರಾಮಾಗಿ ಆಟ ಆಡ್ತಾ ಇದ್ದಾರೆ. ನೀವಿಲ್ಲಿ ನೋಡಿದ್ರೆ ಚಿಂತೆ ಮಾಡ್ತಾ ಇದ್ದೀರಾ. ಏನ್ರಿ ಅಲ್ಲೆಲ್ಲ ಚೆನ್ನಾಗಿದೆ ಅಲ್ವಾ? ಎಲ್ಲ ಚೆನ್ನಾಗೇ ಇದೆ, ಆದ್ರೆ ಅಭಿ ಅಭಿ ಏನು ಏನಾದ್ರೂ ಮಾಡದ್ನೋ ಏನೋ ಕೇಳಿ ಅದಕ್ಕೆ. ಏನ್ರಿ ಅಭಿ ಏನಾದ್ರೂ ಹಠ ಮಾಡಿದ್ನ ಅಂತ ಜಾನಕಿ ಅದಕ್ಕೆ ಇಲ್ಲಿ ಕೇಳ್ತಿದ್ದಾರೆ. ಅಯ್ಯೋ ಹಾಗೇನಿಲ್ಲ ಕಡೆ ಮೀನಾಕ್ಷಿ, ಅವನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳು. ನೀವೇ ಹೇಳಿ, ಅವ್ರು ಕೇಳಿಸ್ಕೊತಿದ್ದಾರೆ. ಆ ಜಾನಕಿ ಅವರೇ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ನೀವು ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ. ಮಕ್ಳು ಊಟ ಮಾಡಿದ್ರ ಇಲ್ವಾ ಕೇಳಿ ಅದಕ್ಕೆ. ಮಕ್ಳು ಊಟ ಮಾಡಿದ್ರಾ? ಇನ್ನು ಇಲ್ಲ ಮೀನಾಕ್ಷಿ. ಅದೇನು ಊಟದ ಸಮಯ ಆಯ್ತಲ್ವಾ? ಅಡಿಗೆ ಆಗ್ಬೇಕಲ್ವಾ, ಮಕ್ಳಿಗೋಸ್ಕರ ಜೈ ಸಾರು ಎಲ್ಲಾ ತರದ ಅಡಿಗೆನ ಮಾಡಿಸ್ತಾ ಇದಾರೆ ಗೊತ್ತಾ. ಮೆನು ಕೇಳಿದ್ರೆ ತಲೆ ತಿರ್ಗಿ ಬಿದ್ದೋಗ್ತೀಯ. ಇಲ್ಲಿ ನೋಡು, ಡಿಶ್ ಇಡೋದಕ್ಕೆ ಡೈನಿಂಗ್ ಟೇಬಲ್ ಸಾಲಲ್ಲ ಗೊತ್ತಾ. ಅಷ್ಟೊಂದು ಅಡ್ಗೆ ಮಾಡ್ಸಿದಾರಾ? ಮಕ್ಕಳು ಊಟಕ್ಕೆ ಸಾರು ಮಾಡಿಸ್ದಿರೋ ಐಟಮೇ ಇಲ್ಲ. ಅದಕ್ಕೆ ಏನದ್ಕೆ? ಹೊಸ ಮನೆ ಹೊಸ ವ್ಯಕ್ತಿಗಳು ಅಲ್ವಾ, ಮಕ್ಕಳು ಸರಿಯಾಗಿ ತಿಂತಾರೋ ಇಲ್ವೋ, ಅಣ್ಣನ್ಗೆ ಸ್ವಲ್ಪ ಜೊತೆಗೆ ಇದ್ದು. ಸರಿ ಅದಕ್ಕೆ ಏನ್ರಿ ಅದಕ್ಕೆ ಏನಂದಿದ್ದಾರೆ ಗೊತ್ತಾ? ಮಕ್ಕಳು ಸರಿಯಾಗಿ ತಿಂತಾರೋ ಇಲ್ವೋ ಅಂತ. ತಿಂದೇ ಇದ್ರೆ ಸಾರ್ ಸುಮ್ಮನೆ ಬಿಡ್ತಾರ? ಹೊಟ್ಟೆ ತುಂಬಾ ತಿನ್ನೋವರೆಗೂ ಬಿಡೋದೇ ಇಲ್ಲ. ಕೇಳಿಸ್ಕೊಂಡ್ರ ಅದಕ್ಕೆ? ಇವಾಗ ಸಂತೋಷನಾ? ಚಿಂತೆ ಹೋಯ್ತಾ? ಏನ್ರಿ ಇಡ್ಲಾ? ನಾವು ಇಲ್ಲಿ ಊಟ ಮಾಡ್ಬೇಕು. ತಥಾಸ್ತು. ಇವಾಗಾದ್ರೂ ಊಟ ಮಾಡ್ತೀರಾ ಅದಕ್ಕೆ? ಸ್ವಂತದವ್ರ ಹಾಗೆ ಅಭಿಮಾನ ತೋರಿಸ್ತಿದ್ದೀರಾ. ನಿಮ್ ಋಣನ ನಾನು ಹೇಗ್ ತೀರಿಸ್ಲಿ ಅದಕ್ಕೆ? ಅಯ್ಯೋ ರಾಮ, ಇಷ್ಟು ಮಾತ್ರಕ್ಕೆ ಋಣ ಅಂತಿರಲ್ಲ ಅದಕ್ಕೆ. ಹಾಗೆ ಹೇಳ್ಬೇಕಾದ್ರೆ ನಮ್ಮ ಗಂಗಾ ಮೇಡಮ್ ಮಾಡಿರೋ ಸಹಾಯದ ಋಣನ ತೀರ್ಸಕ್ ನಾವ್ ಎಷ್ಟು ಜನ್ಮ ಎತ್ಬೇಕೋ ಏನೋ. ನಮ್ಗೆ ಆ ದೇವತೆ ಸಹಾಯ ಮಾಡಿದ್ರು, ನಿಮಗ್ ಸಹಾಯ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದನ್ನ ನಾನೊಂದು ಅದೃಷ್ಟ ಅನ್ಕೋತೀನಿ. ನೀವು ಋಣ ಅಂತೆಲ್ಲ ಮಾತಾಡಬೇಡಿ. ನಿಮ್ದು ಎಷ್ಟು ಒಳ್ಳೆ ಮನ್ಸು ಅದಕ್ಕೆ. ಆ ಗಂಗಾ ಮೇಡಮ್ ಅವ್ರಷ್ಟೇನಲ್ಲ ಬಿಡಿ ಅದಕ್ಕೆ. ನೀವು ಹೋಗಿ ಕೈ ತೊಳ್ಕೊಂಬನ್ನಿ, ಊಟ ಮಾಡೋಣ. ದಿವ್ಯ ಬಂಗಾರ, ನಿನಗಿಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡಿಸಿದ್ದೀನಿ. ಸಂಕೋಚ ಪಡ್ದೇನೆ ಹೊಟ್ಟೆ ತುಂಬ ತಿನ್ನು. ಇವತ್ತು ಸರಿಯಾಗಿ ಬಾರಿಸ್ಬೇಕು. ಲೇ ಕೇಶವ, ಇಡೀ ಟೇಬಲ್ ನ ನುಂಗ್ಬಿಡ್ತೀಯ ಏನು? ಇಲ್ಲಿರೋದೆಲ್ಲ ನಿನಗೆ ಇಷ್ಟ ಅಂತ ನನಗೆ ಗೊತ್ತು. ಹಾಗಂತ ಎಲ್ಲನೂ ಹೊಟ್ಟೆ ಒಳಗೆ ಹಾಕೋಬೇಡ. ಲೇ, ಮಿತಾಹಾರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಅರ್ಥ ಆಯ್ತಾ? ಕೂತ್ಕೋ. ಚಿಕ್ಕ ಹುಡುಗಂಗ್ ಹಾಗೆಲ್ಲ ದೃಷ್ಟಿ ಹಾಕ್ಬೇಡ ನಾಣಿ. ಅವ್ನ್ಗೆ ಎಷ್ಟು ಬೇಕೋ ಅಷ್ಟು ತಿಂತಾನೆ. ಅವನ್ ಮುಂದೆ ಅವನ್ ಮಗ ಕೂತ್ಕೊಂಡು ತಿಂತಿದ್ದಾನೆ ಅಂತ ಅವನಿಗೆ ಹೊಟ್ಟೆ ಉರಿತಂಗೆಮ್ಮ.
ಎಕ್ಸ್ಕ್ಯೂಸ್ ಮೀ, ನಿನಗೇನು ಬೇಕೋ ಅದನ್ನು ಹಾಕೋ, ನನಗೆ ಅಡ್ಡ ಬರಬೇಡ. ಅದನ್ನೇ ನಾನು ಹೇಳ್ತಿರೋದು, ನಂಗೆ ಅಡ್ಡ ಬರಬೇಡ. ಅಡ್ಡ ಬಂದಿದ್ದು ನೀನಾ ನಾನಾ? ನೀನೇ ನಂಗೆ ಅಡ್ಡ ಬಂದಿರೋದು. ಅಪ್ಪ ಸ್ವಲ್ಪ ಅನ್ನ ಬಡ್ಸಿ ಸಾಂಬಾರ್ ಹಾಕಿ. ಈಗಷ್ಟೇ ಅಲ್ವೇನೋ ಸಾಂಬಾರ್ ಹಾಕೊಂಡು ತಿಂದೆ, ಮತ್ತೆ ಸಾಂಬಾರ್ ಯಾಕೆ? ಮೊಸರು ಹಾಕೊಂಡು ತಿನ್ನು. ಏನ್ ನಾಣಿ, ಆಗ್ಲೇ ಮೊಸರು ಅಂತಿದ್ಯಲ್ಲ, ಹುಡ್ಗನ್ ತಿನ್ನಕ್ ಬಿಡು. ದಿವ್ಯಾ, 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 ಮದ್ವೆ ಮದ್ವೆ ಹೇಳು ಹೇಳು. ಏನ್ರಿ? ಏನ್ ಬಂಗಾರ? ನಾನು ಕೇಳ್ತೀನಿ, ಇಲ್ಲ ಅನ್ನಲ್ಲ ಅಲ್ವಾ? ಕೇಳು ಬಂಗಾರ, ಏನ್ ಬೇಕಾದ್ರೂ ಕೊಡ್ತೀನಿ. ಡ್ರೆಸ್ಸಸ್, ಜ್ಯುವೆಲರಿ, ಟಾಯ್ಸ್, ಟೆಡಿ ಬೇರ್ಸ್. ಅದನ್ನೆಲ್ಲ ನಾವು ತಗೋತೀವಿ. ನಾನು ನಿನಗೆ ಹೇಳಲಿಲ್ಲ. ನಾನು ನಿಂಗೆ ಹೇಳಿಲ್ಲ. ಸಿ, ನೀನ್ ನಮ್ಮ ಮಧ್ಯದಲ್ಲಿ ಬರಬೇಡ. ನೀನೇ ನಮ್ಮ ಮಧ್ಯ ಬರ್ತಿದ್ಯಾ. ಹೇಳು ಬಂಗಾರ, ನಿನಗೇನ್ ಬೇಕು? ನನ್ಗೇನು ಬೇಡ, ನೀವ್ ಮದ್ವೆ ಮಾಡ್ಕೋಬೇಕು. ಮದ್ವೆನಾ? ಹೌದು, ನೀವ್ ಮದ್ವೆ ಮಾಡ್ಕೊಂಡ್ರೆ ಹ್ಯಾಪಿ ಆಗಿರ್ತೀರಾ. ನಿಮ್ ಹೆಂಡತಿ ಇಲ್ಲ ಅಂತ ನೀವ್ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಮದ್ವೆ ಮಾಡ್ಕೊಂಡ್ರೆ ನಿಮ್ಗೆ ನೋವೇ ಇರಲ್ಲ. ನನಗೀಗ ಹೇಳು ಅಂತ ನಿನಗ್ಯಾರು ಹೇಳಿದ್ರು? ನಾವ್ ಹೇಳಿಲ್ಲ ಅಳಿಮಯ್ಯ, ನಾವ್ ಹೇಳು ಅಂತ ಹೇಳಿಲ್ಲ ಅಲ್ವಾ ದಿವ್ಯಾ? ನಾವೇ ಹೇಳಿದ್ವಿ ಅಂತ ಜೈ ಹೇಳಿಲ್ಲ. ನೀವು ಅನವಶ್ಯಕವಾಗಿ ಆವೇಶ ಪಡ್ಬೇಡಿ. ಹೇಳು ಬಂಗಾರ, ನಿನಗೆ ಯಾರು ಹೇಳಿದ್ರು? ಯಾರು ಹೇಳಿಲ್ಲ, ನನ್ಗೆ ಅನ್ಸ್ತು. ನೀವು ನಿಲ್ಸು ದಿವ್ಯಾ. ಅವನ್ ಪರ್ಸನಲ್ ವಿಷಯಗಳು ನಮ್ಗೆ ಯಾಕೆ? ಎಕ್ಸ್ಕ್ಯೂಸ್ ಮೀ, ನನ್ನ ಪರ್ಸನಲ್ ವಿಷಯ ನಿನಗೆ ಅವಶ್ಯಕತೆ ಇಲ್ಲ. ನಾನು ನನ್ನ ತಂಗಿಗೆ ಹೇಳ್ತಿದ್ದೀನಿ. ನಾನು ನಿನಗೆ ಹೇಳ್ತಾ ಇದ್ದೀನಿ. ಮದ್ವೆ ಮಾಡ್ಕೊಂಡ್ರೆ ಇವ್ರು ಹ್ಯಾಪಿ ಆಗಿರ್ತಾರೆ ಅಣ್ಣ. ಅವ್ನು ಹೇಗಿದ್ರೆ ನಮಗೇನು? ಮದುವೆ ಮಾಡ್ಕೊಳಂಗಿರ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಡ್ಲಿ, ನಮಗೆ ಏನು? ಅದಲ್ಲ ಅಣ್ಣ, ಅವನು ನಮ್ಮ ಫ್ಯಾಮಿಲಿ ಅಲ್ಲ ದಿವ್ಯಾ. ನಾವೇನು ಮಕ್ಕಳಲ್ಲ. ಅವನಿಗೂ ನಮಗೂ ಏನು ಸಂಬಂಧನೂ ಇಲ್ಲ. ಅಷ್ಟಕ್ಕೂ ಅಂಥ ವಿಷಯಗಳು ನಾವು ಮಾತಾಡಬಾರ್ದು. ಗೆಸ್ಟ್ ಹಾಗೆ ಬಂದಿದ್ದೀವಿ, ಗೆಸ್ಟ್ ಹಾಗೆ ಹೋಗೋಣ. ಜೈ, ಏನ್ರಿ ಏನ್ರಿ? ಏನಣ್ಣ ಹಾಗಂದೆ? ಅವ್ರು ಊಟ ಮಾಡ್ದೇನೆ ಹೋಗ್ಬಿಟ್ರು. ಇಷ್ಟೊತ್ತು ತಿನ್ನಲ್ಲ, ಸಾಕಾಗತ್ತೆ. ತಪ್ಪು ಅಲ್ವಾ? ತಪ್ಪಾಗಿ ಮಾತಾಡೋದ್ನ ಅಜ್ಜಿ. ನೀವು ನಮ್ಮ ಪರ್ಸನಲ್ ವಿಷಯ ಕೇಳಬಾರ್ದಂತ ನಾನು ಹೇಗೆ ಅನ್ಕೊಂತಿದ್ದೀನೋ ಹಾಗೆ ನಿಮ್ಮ ಪರ್ಸನಲ್ ವಿಷಯನೂ ಕೂಡ ನಾವು ಕೇಳಬಾರ್ದಲ್ವ ಅಜ್ಜಿ? ಅದು ತಪ್ಪಾ? ಆದ್ರೆ ಅಣ್ಣ, ಅವ್ರ ಮದ್ವೆ ಮಾಡ್ಕೊಳ್ಳೋದು ಕೂಡ ತಪ್ಪಲ್ಲ ಅಲ್ವಾ? ತಪ್ಪಲ್ಲಮ್ಮ, ತಪ್ಪಾದ್ರೂ ಪರವಾಗಿಲ್ಲ. ಜೈ ಖಂಡಿತ ಮದ್ವೆ ಮಾಡ್ಕೋಬೇಕು. ಸರ್, ತುಂಬ ಎಂಜಾಯ್ ಮಾಡಿದೆ ಅಲ್ವಾ ನಾಣಿ? ನಗು ಬಂತಲ್ವಾ?
ನಗಾಡ್ದೆ ಅಲ್ವಾ? ಅಯ್ಯೋ ಇಲ್ಲ ಸರ್. ಇಷ್ಟು ದಿನ ಇವನಿಗೆ ಎದುರು ಮಾತಾಡೋರು ಯಾರೂ ಇರಲಿಲ್ಲ. ಇವಾಗೊಬ್ಬ ಬಂದಿದ್ದಾನೆ, ಮಾತಿಗೆ ಮಾತು ಎದುರುತ್ರ ಕೊಡ್ತಾನೆ ಅಂತ ಎಂಜಾಯ್ ಮಾಡಿದೆ ಅಲ್ವಾ? ಇಲ್ಲ ಸರ್. ಅವನನ್ನ ಬೇಕು ಅಂತಾನೆ ಕರ್ಕೊಂಡು ಬಂದಿದ್ಯಾ ಅಲ್ವಾ? ನನಗೆ ಅವಮಾನ ಮಾಡಬೇಕು ಅಂತಾನೆ ಕರ್ಕೊಂಡು ಬಂದಿದ್ಯಾ? ನಿನ್ನ ಮಗ ಹೇಳಿದ್ ನಿಜಾನೇ. ಈ ರೀತಿ ನೀನು ನನ್ನ ಮೇಲೆ ಸೇಡ್ ತೀರ್ಸ್ಕೊತಿದ್ಯಲ್ವಾ? ರಾಮಚಂದ್ರ ಪ್ರಭು, ನಿಮ್ಮೇಲೆ ನನಗೇನ್ ಸೇಡು ಸರ್? ಇಲ್ಲ ಅಂದ್ರೆ ಅವನ ಜೊತೆ ಯಾಕೆ ಈ ಟಾರ್ಚರು? ಅವನನ್ನ ಕರ್ಕೊಂಡು ಬರದೇ ಇರೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ ಸರ್, ಆದ್ರೂ ನನ್ನಿಂದ ಆಗ್ಲಿಲ್ಲ. ಅವನನ್ನ ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವನು ಅಚ್ಚು ನಿಮ್ಮಾಗಿ ಇದ್ದಾನೆ ಸರ್. ಸ್ಟೂಪಿಡ್. ಅವನಿಗೂ ನನಗೂ ಹೋಲಿಕೆ ಏನು? ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾಣಿ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳಿ ಸರ್, ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ ಡಬ್ಬ ಪ್ರಾಣ ಯಾರಿಗ್ ಬೇಕು? ಅವನಿಂದ ಹಾಫ್ ಡೇ ವೇಸ್ಟ್ ಆಯ್ತು. ಉಳಿದಿರೋ ಹಾಫ್ ಡೇ ಏನಾದ್ರೂ ದಿವ್ಯನ್ ಜೊತೆ ಹ್ಯಾಪಿ ಆಗಿರ್ಬೇಕು. ಅವನನ್ನ ಕಳಿಸ್ಬಿಡು ನಾಣಿ. ಸರ್, ಅವನಿಲ್ಲ ಅಂದ್ರೇನೆ ದಿವ್ಯನ್ ಜೊತೆ ಹ್ಯಾಪಿ ಆಗಿರ್ತೀನಿ. ಅವನು ಹೋಗಲ್ಲ ಸರ್. ಹೋಗು ಅಂದ್ರೆ ದಿವ್ಯನ ಕರ್ಕೊಂಡು ಹೋಗ್ತೀನಿ ಅಂತಾನೆ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹಾಫ್ ಆನ್ ಅವರ್ ಅಲ್ಲಿ ಅವನಿ ಮನೆಯಿಂದ ವೆಕೇಟ್ ಮಾಡ್ಬೇಕು. ಸರ್ 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 ಅದೇನಾದ್ರೂ ಹೊಸ ಆಸನ? ನಾನು ತಲೆ ಚಚ್ಕೋತಿದ್ರೆ ನಿನಗೆ ಆಸನದಾಗಿ ಕಾಣಿಸ್ತಿದ್ಯೇನೋ? ಅಂದ್ರೆ ಅವಾಗ ನೀವು ಯೋಗಾಸನ ಮಾಡ್ತೀರಲ್ವಾ? ಇದು ಯೋಗಾಸನ ಅಲ್ಲ ಕಣೋ, ನನ್ನ ಹಣೆ ಬರ, ನನ್ನ ಗ್ರಹಚಾರ, ನನ್ನ ಕಷ್ಟ. ಅಷ್ಟೊಂದ್ ಕಷ್ಟ ಯಾಕೆ ಪಡ್ತೀರಪ್ಪ? ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ದಿರೋ ಹಾಗೆ ಎಷ್ಟು ಚೆನ್ನಾಗಿ ಕೇಳ್ತಿದ್ಯೋ ನಿನ್ನ. ಇವಾಗಲ್ಲ, ಮನೆಗೆ ಹೋದ್ಮೇಲೆ ಎಲ್ಲದಕ್ಕೂ ಸೇರಿಸಿ ಒಂದೇ ಸರಿ ಉತ್ತರ ಕೊಡ್ತೀನಿ ಕಣ. ಅಪ್ಪ, ಅಬ್ಬಾ, ತುಂಬಾ ದಿನಗಳ ನಂತರ ತೃಪ್ತಿಯಿಂದ ತಿಂದೆ ಚಂದ್ರಿಕಾ. ಅಳಿಮಯ್ಯ ಮೃಷ್ಟಾನ್ನ ಭೋಜನ ಹಾಕ್ದ. ಹಾ, ನಿಮ್ಮ ಅಳಿಯಂಗೂ ಕೂಡ ಆ ಅಭಿ ಹೊಟ್ಟೆ ತುಂಬಾ ಕೊಟ್ಟ. ಅವನೇನು ಚಂದ್ರಿಕಾ, ಚಿಕ್ಕ ಹುಡುಗ ಅನ್ಕೊಂಡ್ರೆ ಸೈಕೋ ತರ ಇದ್ದಾನೆ. ಜೈ ಅಂದ್ರೆ ಸ್ವಲ್ಪ ಕೂಡ ಭಯ ಭಕ್ತಿ ಇಲ್ಲ. ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾನೆ. ನನಗನ್ನಿಸ್ದ ಹಾಗೆ ಅಭಿಗೆ ಅವ್ರ ಅಮ್ಮನ ಬುದ್ಧಿ ಅಂತೂ ಇಲ್ಲ, ಅಪ್ಪನ ಬುದ್ಧಿನೇ ಬಂದಿರುತ್ತೆ. ಅವ್ರ ಅಪ್ಪ ಯಾರೋ ಅವನಿಗೂ ಕೂಡ ಗೊತ್ತಿಲ್ಲ ಅಲ್ವಾ? ನೀನ್ ಹೇಗೆ ಹೇಳ್ತಿದೀಯಾ? ಅಪ್ಪ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಅಪ್ಪ ಇಲ್ದೆ ಅಂತೂ ಈ ಭೂಮಿ ಮೇಲೆ ಬಂದಿರಲ್ಲ ಅಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ನೀನು ಚಂದ್ರಿಕಾ. ಗಂಗಾ ಬದುಕೆ ಇದ್ದಿದ್ರೆ, ಜೈಗೆ ಮಗ ಹುಟ್ಟಿದ್ರೆ ಅವನು ಅಚ್ಚಾಗಿ ಅಭಿಯಾಗಿ ಇರ್ತಿದ್ದಲ್ವಾ? ಮೆತ್ತಗ್ ಮಾತಾಡ್ರಿ. ಈ ಮಾತನ್ನ ಜೈ ಕೇಳಿಸ್ಕೊಂಡ್ರು, ಆ ಅಭಿ ಕೇಳಿಸ್ಕೊಂಡ್ರು, ನಮ್ ಕತೆ ಅಷ್ಟೇ. ಅಯ್ಯೋ ಹೌದ್ ಬಿಡಿ, ಯಾಕೆ ಸುಮ್ಮನೆ ಕಷ್ಟ ನಮ್ಗೆ. ಯಾರು ಚಂದ್ರಿಕಾ? ನಮಗಿನ್ಯಾರು ಮಾಡ್ತಾರೆ? ಹಾ, ಇನ್ನು ಯಾಕೆ ಮಾಡಿಲ್ಲ ಅನ್ಕೊಂಡೆ. ಮಾಡಿದ್ಲಾ? ಏನ್ ಮಾಡೋದು? ರಿಸೀವ್ ಮಾಡು. ಮಾಡಿ ಏನ್ ಹೇಳೋದು? ನಡೆದಿದ್ದು ಹೇಳೋಣ. ಕೆಲ್ಸ ಆಗಿಲ್ಲ ಅಂದ್ರೆ ಕೋಪ ಮಾಡ್ಕೋತಾಳೆ. ಹಾ, ಫೋನ್ ಎತ್ತಲಿಲ್ಲ ಅಂದ್ರೂ ಕೋಪ ಮಾಡ್ಕೋತಾಳೆ. ಅಬ್ಬಾ, ಫೋನ್ ಕಟ್ಟಾಯ್ತು. ಇಲ್ಲಿಗೆ ಸುಮ್ನಾಗಲ್ಲ, ಮತ್ತೆ ಮಾಡ್ತಾಳೆ. ಇದೇನ್ ಬಾಯ ಇಲ್ಲ ಇನ್ನೇನು? ನನ್ಗೆ ಬೈತಿಯಲ್ಲ ಯಾಕೆ? ಆ ನಿತ್ಯನಿಗೆ ಬೈ. ಸ್ವಲ್ಪನು ಬ್ರೇಕ್ ಕೊಡದೆ ಫೋನ್ ಮಾಡ್ತಾನೆ ಇದ್ದಾಳೆ. ಹಲೋ ನಿತ್ಯ, ಏನ್ ಮಾಡ್ತಾ ಇದ್ದೀರಾ ನೀವು? ಎಷ್ಟು ಸಾರಿ ಕಾಲ್ ಮಾಡ್ಬೇಕು ನಿಮ್ಗೆ? ಜಸ್ಟ್ ಊಟ ಆಯ್ತಮ್ಮ, ಕೈ ತೊಳ್ಕೊಂಡು ಫೋನ್ ಎತ್ತಿದ್ವಿ. ನಾನ್ ಹೇಳ್ದನ್ನ ಬಿಟ್ಟು ಉಳ್ದಿದ್ದನ್ನೆಲ್ಲ ಮಾಡ್ತಾ ಇದ್ದೀರಾ ಅಲ್ವಾ? ನೀನ್ ಹೇಳಿದನ್ ಕೂಡ ಮಾಡಿದೀವಿ ನಿತ್ಯ. ನಿನ್ ಜೊತೆ ಮದ್ವೆಗ್ ಜೈನ ಒಪ್ಸು ಅಂತ ದಿವ್ಯಂಗ್ ಹೇಳಿದ್ವಿ. ದಿವ್ಯ ಜೈಗೆ ಹೇಳದ್ಲಾ? ಹೇಳೋದಕ್ಕೆ ಪ್ರಯತ್ನ ಮಾಡಿದ್ಲು, ಆದ್ರೆ ಅಭಿ ಅಡ್ಡಿ ಮಾಡಿದ್ನಮ್ಮ. ವಾಟ್? ಏನ್ ಅಂದ ಅವನು? ಯಾರ್ದೋ ಮದ್ವೆ ಬಗ್ಗೆ ನಮ್ಗೆ ಯಾಕೆ ಅಂತ ಅವ್ರ ತಂಗಿಗ್ ಬೈದ. ಇದು ನನ್ ಮದ್ವೆ ವಿಷಯ ಅಂತ ಹೇಳಿಲ್ವಾ ಅವನಿಗೆ? ಅವನೇನಾದ್ರು ನಿಮ್ಮ ಅಕ್ಕನ ಮಗನ ಅಮ್ಮ. ನಾವು ಹೇಳ್ತಿದ್ದಾಗೆ ಚಿಕ್ಕಮ್ಮನ ಮದ್ವೆ ಒಪ್ಕೊಳ್ಳೋದಿಕ್ಕೆ
ಏನಂತೆ ಅವನ್ ಪ್ರಾಬ್ಲಮ್? ಜೈ ಅವನ್ಗೆ ಇಷ್ಟ ಆಗಿಲ್ಲ ಅಮ್ಮ. ನನಗಿಷ್ಟ ಆಗ್ಬೇಕು ಅಲ್ವಾ? ಅದು ಅವನ್ ಪ್ರಾಬ್ಲಮ್ ಅಲ್ಲ ಅಲ್ವೇನಮ್ಮ? ಅವನು ದಿವ್ಯಾ ಪಕ್ಕ ಇರೋವರೆಗೂ ಆ ಹುಡುಗಿ ಮಾತಾಡಕ್ ಆಗಲ್ಲಮ್ಮ. ಅವ್ನ್ ಮಾತಾಡಕ್ ಬಿಡಲ್ಲ. ಶಿಟ್. ಆಫ್ಟರ್ ಆಲ್ ಚಿಕ್ಕ ಹುಡುಗ ನನ್ ಮದ್ವೆಗೆ ಅಡ್ಡಿ ಮಾಡ್ತಿದ್ದಾನ. ಯಾರವನು?